ಡೆಫಿನಿಷನ್ ಆಫ್ ಆಯುರ್ವೇದ ಏನು ಅಂತ ಕೇಳಿದಾಗ ನನಗೆ ತುಂಬ ಜನ ಬುಕ್ಕಲ್ಲಿರೋದು ಮತ್ತೊಂದು ಇನ್ನೊಂದು ಹೇಳ್ತಾರೆ. ಬಟ್ ಅಕಾರ್ಡಿಂಗ್ ಟು ಯು ವಾಟ್ ಈಸ್ ಆಯುರ್ವೇದ ನಿಮ್ಮ ಅನುಭವದ ಪ್ರಕಾರ? ಆಯುಸ್ಸಿನ ವಿಜ್ಞಾನ, ಬದುಕು ಹೇಗೆ ನಡೆಸ್ತೀವಿ, ಹುಟ್ಟಿದ ಮಗುವಿನಿಂದ ಹಿಡಿದು ಸಾಯೋ ಕ್ಷಣದವರೆಗೂ ಯಾವತ್ತು ಬರುತ್ತೆ ಗೊತ್ತಿಲ್ಲ. ನಾಳೆ ಬರ್ಬೋದು, 40 ವರ್ಷಕ್ಕೆ ಬರ್ಬೋದು. ನನಗೆ ನಾನು ಬದುಕನ್ನು ಅರ್ಥೈಸ್ಕೊಂಡಿದ್ದೀನ, ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ದಟ್ ಲೈಫ್, ಹ್ಯಾವ್ ಎಕ್ಸ್ಪ್ಲೋರ್ಡ್ ಮೈ ಲೈಫ್ ಫ್ರಮ್ ವಿತಿನ್ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಇನ್ವರ್ಡ್ ಜರ್ನಿ ಈಸ್ ಆಲ್ಸೋ ಇಂಪಾರ್ಟೆಂಟ್. ನಾವಿವತ್ತೇನೂ ನಂಬಲ್ಲ. ನನಗೆ ಫಾರ್ ಎಕ್ಸಾಂಪಲ್ ನೋಡಿ, ಹೆಂಗೆ ಹೆಲ್ತು ನಮ್ಮ ಸೊಸೈಟಿಯಲ್ಲಿ ಇಂಪ್ಯಾಕ್ಟ್ ಬಿಡುತ್ತೆ ಅಂತ. ಹಿಂದಿನ ಕಾಲದಲ್ಲಿ ಒಂದು ಪುಟ್ಟ ಮಗುನ ಮುಟ್ಟಬೇಕು ಅಂದರೆ, ಟ್ರೆಡಿಷ್ನಲ್ ಇಂಡಿಯನ್ ಫ್ಯಾಮಿಲಿ ಹೇಳ್ತಾ ಇದ್ದೀನಿ, ಕೈ ಕಾಲು ತೊಳ್ಕೊಂಡು ನೀನು ಶುಭ್ರ ಬಟ್ಟೆ ಹಾಕ್ಕೊಂಡು, ನಾವೆಲ್ಲ ಬೇರೆ ಪುಟ್ಟ ಮಕ್ಕಳು ಎತ್ಕೋಬೇಕು, ನಾವೊಂದು 8-10 ಇಯರ್ಸ್ ಇದ್ದಾಗ ಇನ್ನೊಂದು ಮಗುನ ಎತ್ಕೋಬೇಕು ಅಂದಾಗ ನಮಗೆ ಜುಬ್ಬಾ ಥರ ಬಟ್ಟೆ ಹಾಕೋರು, ಬಟನ್ಸ್ ಇರಬಾರ್ದು, ಪಂಚೆ ಥರ ಬಟ್ಟೆ ಕೊಡೋರು, ಹಿಂಗೆ ಮಗುನ ಕೊಡೋರು, ಕೂತ್ಕೊಂಡೆ ಮಗುನ ಎತ್ಕೋಬೇಕು ಅಂತ. ಇಲ್ಲ ನಾನು ಅಡುಗೆ ಮನೆಗೂ ಚಪ್ಪಲಿ ಹಾಕೊಂಡು ಹೋಗ್ತೀನಿ, ನನ್ನ ಲಿಬರ್ಟಿ, ಹೂ ಆರ್ ಯು ಟು ಆಸ್ಕ್, ಇಟ್ಸ್ ಮೈ ಲೈಫ್ ಮೈ ಹೋಮ್ ಅಂತ ಒಂದು ಕಾನ್ಸೆಪ್ಟ್ ಬಂತು ಮಧ್ಯದಲ್ಲಿ. ಇವತ್ತು ನೀವು ಹಾಸ್ಪಿಟ್ಲಲ್ಲಿ NICU ಮಗುನ ಮುಟ್ಟಕ್ಕೆ ಹೋಗಿ ಸುಮ್ಮನೆ ಹೀಗೆ ಹೋಗಿರೋ ಬಟ್ಟೆ ನಿಮಗೆ ಬಿಡ್ತಾರಾ? ಖಂಡಿತ ಬಿಡಲ್ಲ. ಸ್ಟರ್ಲೈಸ್ ಹಾಕ್ತಾರೆ, ಗ್ಲೌಸ್ ಹಾಕ್ತಾರೆ, ಸಾಕ್ಸ್ ಹಾಕ್ತಾರೆ, ಆಟೋಕ್ಲೇವ್ ಮಾಡ್ತಾರೆ, ಅನೇಕದಂತಹ ಪ್ರಿಕಾಷನ್ಸ್ನ ತೊಗೊಂಡು ಮಗುನ ಬಿಡ್ತಾರೆ. ವಾಟ್ ಐ ಮೀನ್ ಟು ಸೇ ಇನ್ ದಿಸ್ ಹೋಲ್ ಕಾನ್ವರ್ಸೇಷನ್ ಈಸ್, ಓಲ್ಡನ್ ಪೀಪಲ್ ವರ್ ಸಿಂಪಲ್, ಸ್ಟ್ಯಾಟಿಸ್ಟಿಕಲ್, yet scientific.